ಇದು ಕನ್ನಡ ಸೀರಿಯಲಲ್ಲಿ ನಂಬರ್ 1 TRPಯಲ್ಲಿ ಕಂಡು ಬರ್ತಿರೋಂಥ ಸೀರಿಯಲ್ ಅಂತ ಹೇಳಿದ್ರೆ ಅದು ಕರ್ಣ ಅಂತಲೇ ಹೇಳ್ಬೋದು. ಇನ್ನು ಕನ್ನಡ ಸೀರಿಯಲ್ ಪ್ರಮುಖವಾಗಿ ನಂಬರ್ 1 ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ಅನ್ಸುತ್ತೆ. ಇನ್ನೂ ಈ ಸೀರಿಯಲ್ನಲ್ಲಿ ಒಂದು ಆಘಾತಕಾರಿ ವಿಚಾರ ಒಂದು ಬಂದಿರೋಂಥದ್ದು ಏನಪ್ಪ ನಿತ್ಯ ಅವರು ಇನ್ನಿಲ್ಲ ಅಂತಲೇ. ಆಗ ನಿತ್ಯ ಅವರು ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕನ್ನಡ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರ ನಿಭಾಯಿಸ್ತಿರೋದು ನಿತ್ಯ. ಇನ್ನು ನಿತ್ಯ ಪಾತ್ರವನ್ನು ಸೂಪರಾಗಿ ನಿಭಾಯಿಸಿಕೊಂಡು ಬರ್ತಾರೋ ಅಂಥದ್ದು ನೀವೆಲ್ಲ ನೋಡಿರ್ಬೋದು. ಇನ್ನು ನಿತ್ಯ ಅವರು ಪ್ರಮುಖವಾದ ಪಾತ್ರವನ್ನು ನಿಭಾಯಿಸಿಕೊಂಡು ಬಂದಂಥ ಈ ಸಂದರ್ಭದಲ್ಲಿ ಮದುವೆ ಈಗ ತಾನೇ ಕರ್ಣಂಗೆ ಆಗಿರ್ತಾರೆ. ಆದರೆ ಪಾತ್ರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಸೀರಿಯಲಿಂದ ಎಕ್ಸಿಟ್ ಆಗಿದ್ದಾರಂತೆ. ಸದ್ಯಕ್ಕೆ ನೀವು ಒಂದು 2-3 ದಿನಗಳಿಂದ ಕೂಡ ಆ ಸೀರಿಯಲ್ನಲ್ಲಿ ಅವ್ರ ಪಾತ್ರ ನೋಡೋ ಸಾಧ್ಯ ಸಿಗ್ತಿಲ್ಲ. ಸದ್ಯಕ್ಕೆ ಇನ್ನೊಂದು 2-3 ದಿನಗಳಲ್ಲಿ ಬೇರೆಯೊಬ್ಬರು ಇವರ ಜಾಗಕ್ಕೆ ಬರ್ತಿದ್ದಾರೆ. ಮತ್ತು ಬೆಳ್ಳಿತೆರೆಯಲ್ಲಿ ಕೂಡ ನಮ್ರತಾ ಗೌಡ ಅವರಿಗೆ ಒಳ್ಳೆಯ ಮಿಂಚೋ ಅವಕಾಶ ಸಿಕ್ಕಿದೆ ಅಂತ ಈ ಕಾರಣಕ್ಕಾಗಿ ಸೀರಿಯಲಿಂದ ಕೂಡ ಹೊರಬಿದ್ದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋದು. ಕನ್ನಡ ಸೀರಿಯಲ್ಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದು ಕೊಟ್ಟಿತ್ತು. ಇನ್ನು ಈಗಿರೋಂಥ ಸಂದರ್ಭದಲ್ಲೇ ಈಗ ಸೀರಿಯಲಿಂದ ಇವರು ಹೊರ ಬರೋದ್ರ ಮೂಲಕ ಅಥವಾ ಇನ್ನಿಲ್ಲವಾಗೋದ್ರ ಮೂಲಕ ಅಭಿಮಾನಿಗಳಿಗೆ ಮತ್ತಷ್ಟು ಶಾಕನ್ನು ಕೊಟ್ಟಿದ್ದಾರೆ ಅಂತಲೇ